ಲಕ್ಷ್ಮಮ್ಮ, ಲಕ್ಷ್ಮಮ್ಮ, ಹೇಳಿ ಅಮ್ಮೋರೆ. ಏನು ಕರೆದ್ರಾ ಅಮ್ಮೋರೆ? ಹಾಂ ಲಕ್ಷ್ಮಮ್ಮ, ಟಿಫನ್ಗೆ ಎಲ್ಲ ತಯಾರಾಯ್ತಾ ಲಕ್ಷ್ಮಮ್ಮ? ಎಲ್ಲರೂ ಟಿಫನ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ನಿನ್ನ ಕೇಳಬೇಕು ಅಂತ ಬಂದೆ ಅಮ್ಮ. ಸರಿ ಅಮ್ಮ, ಎಲ್ಲ ರೆಡಿಯಾಗಿದೆ. ನೀವು ಕರೀರಿ, ನಾನು ಎಲ್ಲ ತಂದು ಇಡ್ತೀನಿ. ಸರಿ ಆಯಿತು ಲಕ್ಷ್ಮಮ್ಮ. ಆದರೂ ಕೇಳ್ತೀನಿ, ಏನೇನು ಇವತ್ತು ಅಡುಗೆ ಮಾಡಿದ್ರಿ? ನಾನು ಏನೂ ಕೇಳಿಲ್ಲ ಪಾಪ, ಎಲ್ಲ ನೀವೇ ಮಾಡಿದ್ದೀರಾ. ಅಮ್ಮ, ಅದು ಮೀನಮ್ಮವರು ಹೇಳಿದ್ರು ನನಗೆ ಪಾಸ್ತಾ ನೂಡಲ್ಸು ಬೇಕು ಅಂತ. ಅವರಿಗೆ ಅದನ್ನು ಮಾಡಿದ್ದೀನಿ. ಹಾಗೆ ದೊಡ್ಡಮ್ಮವರು ಅದಾರಲ್ಲ, ಅವರು ಪಿಜ್ಜಾ ಬೇಕು ಅಂತ ಹೇಳಿದರು. ಅದಕ್ಕೆ ಅವರಿಗೆ ಪಿಜ್ಜಾ ಮಾಡಿದ್ದೀನಿ. ಮತ್ತು ದೀಪಕ್ ಅವ್ರನ್ನ ನಾನು ಕೇಳಿದೆ ಏನು ಅಡುಗೆ ಮಾಡಲಿ ಅನ್ನಾರೆ ಅಂತ. ಅವರು ಏನು ಬೇಡ, ಒಂದು ನಾರ್ಮಲ್ ಉಪ್ಪಿಟ್ಟು ಮಾಡಿ, ಇಲ್ಲ ಯಾರಾದರೂ ಏನಾದರೂ ತಿಂದರೆ ಮಾಡಿ ಅಂದರು. ಅವರು ಎಲ್ಲರೂ ಹಂಗೆ ತಿಂತಾ ಇದ್ದಾರೆ ಪಿಜ್ಜಾ ಅದು ಅಂತಂದೆ. ಸೊ ಅದು ನಂಗೆ ಅದೆಲ್ಲ ಬೇಡ, ಅಡ್ಜಸ್ಟ್ ಆಗಲ್ಲ, ಬೆಳಗ್ಗೆನೇ ನನಗೆ ಉಪ್ಪಿಟ್ಟು ಮಾಡಿಬಿಡಿ ಸಾಕು ಅಂದರು. ಅದಕ್ಕೆ ಅವ್ರಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಸರಿ, ನಿಮಗೆ ಏನು ಮಾಡ್ಕೊಂಡ್ರಿ? ನಿಮಗೇನು ಮಾಡ್ಕೊಂಡ್ರು ಇಲ್ವೋ ಅಮ್ಮೋರೆ? ಇನ್ನೂ ನಿಮಗೆ ಏನು ಮಾಡಿಲ್ಲ ನಾನು, ಆದರೆ ನೀವು ನನ್ನ ಬಗ್ಗೆ ಕೇಳಿದ್ರಿ. ಏನಿಲ್ಲ ಅಮ್ಮೋರೆ. ಹಾಗಾದರೆ ಅವ್ರಿಗೆ ಮಾಡ್ದಲ್ಲೇ ಜಾಸ್ತಿ ಮಾಡಿಲ್ವಾ ಯಾವುದು ಅಮ್ಮೋರೆ? ಸ್ವಲ್ಪ ಪಾಸ್ತಾನೂ ಜಾಸ್ತಿ ಇದೆ, ಹಾಗೆ ನೂಡಲ್ಸು ಇದೆ. ಅವ್ನು ಜಾಸ್ತಿನೇ ಮಾಡಿದ್ದೀನಿ ಇಬ್ಬಿಬ್ರಿಗೆ ಆಗೋ ಹಾಗೆ ಉಪ್ಪಿಟ್ಟು ಜಾಸ್ತಿ ಇದೆ ಅಮ್ಮೋರೆ. ಇನ್ನೂ ಅವರಿಗೆ ದೀಪಕ್ ಅವ್ರು ಕೊಟ್ಟು ಇನ್ನೂ ಇಬ್ಬರಿಗಾಗುತ್ತೆ. ಸರಿ ಹಾಗಾದರೆ ಅಮ್ಮ, ಅದನ್ನೇ ನನಗೆ ನಿಮಗೆ ತೊಗೊಂಬಂದುಬಿಡಿ ಸಾಕು. ನನಗೆ ಇಲ್ಲೇ ಕೊಡಿ, ನೀವು ಅಲ್ಲೇ ಅಡುಗೆ ಮನೆ ಕಿಚನಲ್ಲೇ ಡೈನಿಂಗ್ ಇದೆಯಲ್ಲ ಅಲ್ಲೇ ತಿನ್ನಿ. ಅತ್ತೆ ಸ್ವಲ್ಪ ಸ್ಟಿಕ್ ಅಲ್ವಾ, ಅದಕ್ಕೆ. ನಿಮ್ಮಂಥವ್ರು ನನಗೆ ಅಮ್ಮೋರೆ ಅಂತ ಎಷ್ಟೊಂದು ಪ್ರೀತಿಯಿಂದ ಹೇಳ್ತೀರಾ. ನೀವು ತಿನ್ನೋ ಅಡುಗೆನೇ ನನಗೂ ಕೊಡ್ತಾ ಇದ್ದೀರಾ. ನಿಮ್ಮ ಮನಸ್ಸು ಎಷ್ಟು ಒಳ್ಳೇದಿದೆ ಅಂತ ಗೊತ್ತಾಗುತ್ತೆ ಅಮ್ಮೋರೆ. ನಿಮಗೆ ದೇವರು ಎಲ್ಲ ಒಳ್ಳೇದೇ ಮಾಡಲಿ, 100 ಕಾಲ ಸುಖವಾಗಿ ಬಾಳಿ ಅಮ್ಮೋರೆ. ಸರಿ ಆಯಿತು ಅಮ್ಮ, ನಿಮ್ಮಂಥವ್ರ ಆಶೀರ್ವಾದ ನನ್ನ ಮೇಲೆ ಯಾವತ್ತೂ ಹೀಗೆ ಇರಲಿ. ಸರಿ, ನೀವೆಲ್ಲ ತಂದಿಡಿ, ನಾನು ಅತ್ತೆನ ಮತ್ತು ಮೀನನ್ನ ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ. ಸರಿ ಆಯಿತು ಅಮ್ಮೋರೆ. ಎಷ್ಟು ಒಳ್ಳೆಯವರು ಇವ್ರ ಮನಸ್ಸು ಎಷ್ಟು ಒಳ್ಳೇದಿದೆ. ಆದರೆ ಇವ್ರ ಅತ್ತೆ ಎಷ್ಟೊಂದು ಕೆಟ್ಟದಾಗಿ ನಡ್ಕೋತಾರೆ ಇವ್ರ ಹತ್ರ. ತುಂಬ ಒಳ್ಳೆಯವರಮ್ಮ. ನಿಮಗೆ ಒಳ್ಳೇದಾಗಲಿ, 100 ಕಾಲ ಸುಖವಾಗಿ ಬಾಳಿ. ಮಾಮ್, ಅಡುಗೆ ಏನು ಮಾಡಿದ್ದಾರೆ ಮಾಮ್? ಅದು ನನಗೆ ಪಿಜ್ಜಾ ಮಾಡಿಸ್ಕೊಂಡಿದ್ದೆ ಮಗಳೇ, ಮತ್ತು ಉಪ್ಪಿಟ್ಟಿದೆ. ಆಮೇಲೆ ನೀನು ಪಾಸ್ತಾ ನೂಡಲ್ಸ್ ಹೇಳಿದ್ದಂತೆ ಮಾಡಿದಾರಲ್ಲ. ಏನು ಪಾಸ್ತಾ ನೂಡಲ್ಸಾ? ನನಗಿಷ್ಟ ಇಲ್ಲ ಮಾಮ್, ನನಗೆ ಬೇಡ. ನನಗೆ ಮಸಾಲೆ ದೋಸೆ ಬೇಕಾಗಿತ್ತು. ಈ ಪಾಸ್ತಾ ನೂಡಲ್ಸ್ ನಂಗೆ ಇಷ್ಟ ಇಲ್ಲ ಮಾಮ್. ಹಾಗಾದರೆ ನೀನು ಅದನ್ನೇ ಹೇಳಬೇಕಿತ್ತು, ಇದನ್ನೇ ಯಾಕೆ ಹೇಳಿದೆ? ಏನಂತ ಮಾತಾಡ್ತಾ ಇದೆಯಮ್ಮ? ಇದು ನಿನ್ನ ಹೋಟೆಲಾ? ನಿಮಗೆ ಪಿಜ್ಜಾ, ಇವಳಿಗೆ ಪಾಸ್ತಾ ನೂಡಲ್ಸು, ನನಗೆ ಉಪ್ಪಿಟ್ಟು. ಹಾಂ, ನಿಮ್ಮ ಇಷ್ಟದ ಪ್ರಕಾರ ನೀವೆಲ್ಲ ಮಾಡ್ಕೊತಾ ಇದ್ದೀರಾ. ರಾಧಾ ಏನು ಮಾಡ್ಕೊಂಡೇ ಇಲ್ಲ, ನಾನು ಮಾಡ್ಕೊಂಡಿದ್ದು ಉಪ್ಪಿಟ್ಟಲ್ಲೇ ತಿಂತಾ ಇದ್ದಾಳೆ. ಅಲ್ಲ, ಒಂದು ಸ್ವಲ್ಪ ಮನುಷ್ಯತ್ವ ಅನ್ನೋದು ಇದೆಯಾ ನಿಮಗೆ? ಈ ರೀತಿ ಪಾಸ್ತಾ ಬೇಕು, ಪಿಜ್ಜಾ ಬೇಕು, ನೂಡಲ್ಸ್ ಬೇಕು, ಇವಳಿಗೆ ಮಸಾಲೆ ದೋಸೆ ಬೇಕು, ಇನ್ನೂ ಏನೇನು ಬೇಕು ನಿಮಗೆ? ಯಾಕಣ್ಣ, ನಮ್ಮ ಇಷ್ಟ ತಿಂಡಿನ ನಾವು ಏನು ತಿನ್ನಬಾರ್ದಾ? ನೀನು ನೋಡಿದ್ರೆ ನಿಂಗೆ ಇಷ್ಟ ಅಂತ ಎಲ್ಲ ತರಕಾರಿ ಹಾಕ್ಕೊಂಡು ಉಪ್ಪಿಟ್ಟು ಮಾಡಿಸ್ಕೊಂಡಿದ್ಯಾ? ನಾನು ಆ ಕೆಲಸದವ್ರ ಅಮ್ಮವ್ರಿಗೆ ಕೇಳಿದೆ, ಏನು ಅಡುಗೆ ಮಾಡೋಕೆ ಹೇಳಿದ್ದಾರೆ ಅಂತ. ಆದರೆ ಅಮ್ಮ ಪಿಜ್ಜಾ ಹೇಳಿದ್ದಾಳೆ, ನೀನು ಪಾಸ್ತಾ ನೂಡಲ್ಸು ಅಂದೆ. ರಾಧಾ ಅವ್ರು ಏನು ಹೇಳಿದ್ದಾರೆ ಅಂದರೆ, ರಾಧಾ ಅವ್ರು ಏನೂ ಹೇಳಿಲ್ಲ ಅಂತಂದರು. ಅದಕ್ಕೆ ನಾನು ಉಪ್ಪಿಟ್ಟು ಮಾಡಿಬಿಡಿ, ಸರಿ ಹೋಗುತ್ತೆ ಎಲ್ಲ 3 ಜನಕ್ಕೆ ಅಂತಂದೆ. ನೀನು ಈ ರೀತಿ ಹೋಟೆಲ್ ಇದು ಪಾಸ್ತಾ ನೂಡಲ್ಸು ಇರೋದೆಲ್ಲ ಹೇಳೋಕ್ಕೆ? ಹಾಂ, ಇದೇ ಕೊನೆ. ಮನೇಲಿ ಏನು ಒಬ್ಬರಿಗೆ ಒಂದೇ ಥರ ತಿಂಡಿ ಮಾಡ್ತಾರೋ ಅದನ್ನೇ ತಿನ್ನಬೇಕು. ನನ್ನ ಇಷ್ಟ ನಿನ್ನ ಇಷ್ಟ ಅಂತ ಏನಿಲ್ಲ. ದೊಡ್ಡವ್ರನ್ನ ಕೇಳಬೇಕು, ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಿಂಡಿ ಮಾಡಬೇಕು. ಇವತ್ತು ಮಾಡಿದ್ದನ್ನು ಇನ್ನು ನಾಳೆ ಮಾಡಿದಿರೋ ಪರವಾಗಿಲ್ಲ. ಈ ರೀತಿ ನಿಮ್ಗೆ ಇಷ್ಟ ಬಂದು ತಿಂಡಿ ತಿನ್ನಕತ್ರೆ ಏನಂತಾರೆ ಜನ? ಹಾಂ, ಅಂದರೆ ಅವಳು ಕೆಲಸದಿಂದ ಬಿಟ್ಟು ಹೋಗಬೇಕು ಅಂತ ಮಾಡ್ತಾ ಇದ್ದೀರಾ ನಿಮ್ಮ ಪ್ಲ್ಯಾನು? ಯಾಕಪ್ಪ, ಹೆಂಗೈತೆ? ಹಾಂ, ನನ್ನ ಮಗಳನ್ನ ಬೈತಾ ಇದೆಯಾ? ಅವಳಿಗೆ ಇಷ್ಟ ಏನು ಬೇಕು ಅದನ್ನು ತಿನ್ನಲಿ ಬಿಡು. ಯಾಕೆ, ಅವಳು ಕೆಲಸಕ್ಕೆ ಬಂದಿದ್ದಾಳೆ ಅಂದಮೇಲೆ ಮಾಡೋಕ್ಕಾಗಲ್ಲ ಅಂದರೆ ಮತ್ತೆ ಯಾಕಿರಬೇಕು? ಬಿಟ್ಟು ಹೋಗೋಕೆ ಕೇಳು. ಇದೇ ಪಾಯಿಂಟಿಗೆ ಬಂದ್ರಿ ನೋಡಿ ಅಮ್ಮ. ಅದಕ್ಕೆ ನೀವು ಹೀಗೆ ಮಾಡ್ತಾ ಇದ್ದೀರಾ ನೋಡಿ ಅಮ್ಮ. ಅವಳು ಇನ್ನು ಮುಂದೆ ರಾಧಾ ಏನು ಹೇಳ್ತಾಳೋ ಅದನ್ನೇ ಮಾಡ್ತಾಳೆ. ಅಲ್ಲಿ ರಾಧಾನ ಬಿಟ್ಟು ಯಾರು ಅವಳಿಗೆ ಏನು ಹೇಳ್ದಾಗೆ. ಲಕ್ಷ್ಮಮ್ಮ, ಲಕ್ಷ್ಮಮ್ಮ. ಹೇಳಿ ಅಪ್ಪರೇ, ಕರೆದ್ರಾ? ಇನ್ನು ಮುಂದೆ ಎಲ್ಲರಿಗೂ ಒಂದೊಂದು ಥರ ನಾಷ್ಟ ಆಗಲಿ, ಊಟ ಆಗಲಿ ಯಾವುದೂ ಮಾಡ್ದಂಗೆ ನೋಡಿ. ಬೆಳಗ್ಗೆ ಇವತ್ತು ಇಡ್ಲಿ ಮಾಡಿದ್ರಾ, ಸರಿ ನಾಳೆ ದೋಸೆ ಮಾಡಿ, ನಾಳೆ ಪಡ್ಡು ಮಾಡಿ, ನಾಡಿದ್ದು ತಾಲಿಪಟ್ಟಿ, ಈ ರೀತಿ ಒಂದಿನ ಅವಲಕ್ಕಿ, ಒಂದಿನ ಉಪ್ಪಿಟ್ಟು, ಈ ರೀತಿ ದಿನ ವೆರೈಟಿ ಮಾಡಿ. ಬೇಡ ಅನ್ನಲ್ಲ. ಕೇಳಿದ್ರಾ? ಸರಿ, ನಾನ್ ವೆಜ್ ಬೇಕಂದರೆ ನಾನ್ ವೆಜ್ ಎಲ್ಲ ನೈಟು, ವೆಜ್ ಬೇಕಂದರೆ ಎಲ್ಲ ಡೇ, ಈ ರೀತಿ ನೀವು ಮಾಡಿಕೊಡಿ, ಬೇಡ ಅನ್ನಲ್ಲ. ಪ್ರತಿಯೊಬ್ಬರಿಗೂ ಮನೇಲಿ ಮಾಡಿರ್ತೀರಲ್ಲ ಅದನ್ನು ಅಷ್ಟ್ರಿಗೂ ಒಂದೇ ಥರ ಬಡಿಸ್ಬೇಕೇ ಹೊರತು ಈ ರೀತಿ ಇವರಿಗೆ ಪಾಸ್ತಾ ನೂಡಲ್ಸು, ಅವ್ರಿಗೆ ಪಿಜ್ಜಾ, ನನಗೆ ಉಪ್ಪಿಟ್ಟು. ಹಾಂ, ನೀವು ಎಲ್ಲರೂ ನಾನು ತಿಂದು ಉಳಿದ್ಬಿಟ್ಟಿರೋದನ್ನ ನೀವು ತಿನ್ನೋದು. ಏನು ರಾಧಾ ಏನು ಕೆಲಸದವಳಲ್ಲ ಇಲ್ಲಿ ನೋಡಿ. ಇನ್ನು ಮುಂದೆ ನೀವು ರಾಧಾನ ಕೇಳಬೇಕು, ಅವಳು ಇವತ್ತು ಯಾವ ಡಿಶ್ ಮಾಡು ಅಂತಾಳೋ ಅದನ್ನು ಮಾಡಬೇಕು. ರಾತ್ರಿ ನಾನ್ ವೆಜ್ ಮಾಡಂದರೆ ನಾನ್ ವೆಜ್ ಮಾಡಬೇಕು. ಇಷ್ಟು ಮಾಡಬೇಕು ಹೊರತು ಯಾರು ಹೇಳಿದ್ರು ಕೇಳಬೇಡಿ. ನಿಮ್ಮನ್ನು ನಾನು ಕರ್ಕೊಂಬಂದಿದ್ದೀನಿ, ನಾನಾಗೆ ಬಿಟ್ಟು ಹೋಗು ಅನ್ನೋವರೆಗೂ ಹೋಗಬೇಡಿ. ನಿಮ್ಗೆ ಯಾರೇ ಏನೇ ಕಾಟ ಕೊಡಲಿ, ಯಾರೇ ಏನೇ ತೊಂದರೆ ಕೊಟ್ಟರು ನೀವು ನನ್ನ ಮುಂದೆ ಇನ್ಫಾರ್ಮ್ ಮಾಡ್ಬೋದು. ಓಕೆನಾ? ಸರಿ ಸರಿ ಅಪ್ಪರೇ. ಸರಿ, ಇವತ್ತೇ ಲಾಸ್ಟ್. ನೀನು ನಿನ್ನ ಅಡುಗೆನ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡ. ಓಕೆನಾ? ಹೋಗು ನೀನು. ಸರಿ ಅಪ್ಪರೇ, ಆಯಿತು, ನೀವು ಹೇಳ್ದಂಗೆ ಆಗಲಿ. ರೀ, ಸುಮ್ಮನೆ ಇರಿ. ಅವ್ರಿಗೆ ಏನು ಬೇಕು ಏನು ಇಷ್ಟನೋ ಮಾಡಿಸ್ಕೊಂಡು ತಿನ್ನಲಿ. ಯಾಕೆ ನೀವು ಈ ರೀತಿ ಹೇಳೋದ್ರಿಂದ ಅವರು ನಾನೇ ಹೇಳ್ಕೊಟ್ಟಿದ್ದೀನಿ ಅಂತಾರೆ. ಬೇಡ, ಮೊದಲೇ ಊರಲ್ಲಿ ಅಜ್ಜಿನೂ ಇಲ್ಲ, ನನಗಿಲ್ಲಿ ಟೈಮ್ ಪಾಸು ಆಗ್ತಾಯಿಲ್ಲ. ಜಗಳದ ಮೂತಿ ಕಟ್ಕೊಂಡು ಕುಂಡ್ರಕ್ಕಾಗಲ್ಲ ರೀ, ನೀವು ಅರ್ಥ ಮಾಡ್ಕೊಳ್ಳಿ. ರಾಧಾ ಅವರೇ, ನೀವು ಸ್ವಲ್ಪ ಸುಮ್ಮನಿರಿ. ಏನು ಮಗನೇ? ಹಾಂ,
ಯಾಕೋ ದೊಡ್ಡ ಮನುಷ್ಯನ ಗತೆ ನಡ್ಕೋತಾ ಇದೆಯಾ? ಇದು ನನ್ನ ಆಡಳಿತದ ಮನೆ. ನಾನು ಹೇಳ್ದಂಗೆ ನಡಿಬೇಕು. ನನಗೆ ಬೇಕಂದದ್ದು ಬೇಕು. ಇಲ್ಲ ಅಂತಂದರೆ ನಾನು ಮತ್ತೆ ಕೆಲಸದವ್ರನ್ನ ಯಾಕೆ ಇಟ್ಕೊಳ್ಳಿ? ಸಂಬಳ ಕೊಟ್ಟು ಕೆಲಸದವ್ರನ್ನ ಇಟ್ಕೊಳಕ್ಕೆ ನಂಗೇನು ಸುಮ್ಮನೆ ಇದಾ? ಆಗಲ್ಲ ನೋಡು. ನನಗೆ ಡೈಲಿ ಬೇಕಾಗದೇ ಬೇಕು ಅಷ್ಟೇ. ಸರಿ ಹಾಗಾದ್ರೆ ಅಮ್ಮ, ನಿಮ್ಗೆ ಬೇಕಾದದ್ದು ನೀವು ಮಾಡಿಸ್ಕೊತೀನಿ. ನಾನು ರಾಧಾ ಮತ್ತೆ ಮನೆ ಬಿಟ್ಟು ಹೋಗ್ಬಿಡ್ತೀವಿ. ಯಾಕೋ ನಂಗೆ ಇಲ್ಲಿ ಇರೋಕ್ಕೆ ಇಷ್ಟನೇ ಇಲ್ಲಮ್ಮ. ಈ ಕಿಟಿ ಗಿಟಿ ಈ ರೀತಿ ತಿನ್ನೋದ್ರಲ್ಲಿ ಭೇದ ಭಾವ ನನಗೆ ಇದು ಯಾಕೋ ಅಡ್ಜಸ್ಟ್ ಆಗ್ತಾ ಇಲ್ಲಮ್ಮ. ಮಾತೆತ್ತಿದ್ರೆ ಇನ್ನೊಂದು ಹೇಳ್ತೀಯ ನೋಡು. ಮನೆ ಬಿಟ್ಟು ಹೋಗ್ತೀನಿ, ಮನೆ ಬಿಟ್ಟು ಹೋಗ್ತೀನಿ. ಏನು ನನಗೆ ಅಂಜಿಕೆ ಆಗ್ತಾ ಇದೆಯಾ? ಹೋಗ್ಬಿಡು ಹಂಗಾರೆ ನೋಡೋಣ. ಏನು ಪ್ರಾಬ್ಲಮ್ ಇಲ್ಲಮ್ಮ. ನಾನಂತೂ ಈಗ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೇನು ಟೆನ್ಷನ್ ಇಲ್ಲ. ನಾನು ಹೋಗ್ಬೋದು ರಾಧನ್ನ ಕರ್ಕೊಂಡು. ಹೋಗ್ಲಾ? ನೋಡುವ, ಹೋಗಂದ್ರೆ ಹೋಗೇ ಬಿಡ್ತೀನಿ. ಏನು ಬೇಡ. ಇನ್ನೇನು ನೀನು ಹೇಳ್ತೀಯಲ್ಲ ಅದನ್ನೇ ತಿಂತೀವಿ ತಗೋ. ನೀನು ಬಿಟ್ಟು ಹೋಗಿ ನಾವು ಕೊರ್ಗೋದೇನು ಬೇಕಾಗಿಲ್ಲ. ಇದೊಂದು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಚೆನ್ನಾಗಿ ಕಲ್ತಿದ್ಯಾ. ಮೀನಾ, ನಿಂಗೇನು ಸಪ್ರೇಟಾಗಿ ಹೇಳ್ಬೇಕಾ? ಈಗೇನು ಮಾಡಿಸಿಟ್ಟಿದ್ದಿಲ್ಲ ಒಂದು ಸ್ವಲ್ಪನೂ ಬಿಡ್ದಂಗೆ ತಿಂದು ಖಾಲಿ ಮಾಡಿ ಇಟ್ಬಿಡು. ಇನ್ನೊಮ್ಮೆ ಏನು ಕೇಳ್ದಂಗೆ ಅಷ್ಟೇ. ನಿಂಗೆ ಏನಾದರೂ ಬೇಕಂದರೆ ನೀನು ಹೊರಗಡೆ ಹೋಗಿ ತಿನ್ಕೊ. ಅಣ್ಣ, ಹೊರಗಡೆ ಫುಡ್ಡು ಚೆನ್ನಾಗಿರಲ್ಲ. ಮೊದಲೇ ದಪ್ಪ ಇದ್ದೀನಿ. ಹೊರಗಡೆದೆಲ್ಲ ಆಯಿಲ್ ಫುಡ್ಡು. ಇನ್ನು ತಿಂದು ದಪ್ಪ ಆಗುವಂತ್ಯಾ? ನನಗೆ ಹೊರಗಡೆದು ಬೇಡ. ನಂಗೆ ಏನು ಇಷ್ಟನೋ ಅದನ್ನು ಮನೆಯಲ್ಲೇ ಮಾಡಿಸ್ಕೊಂಡು ತಿಂತೀನಿ. ಸರಿ ಬಿಡುವೆ ಮೀನಾ, ನೀನು ಏನು ಇಷ್ಟನೋ ಅದನ್ನು ನಾನೇ ಮಾಡ್ಕೊಡ್ತೀನಿ. ಅಯ್ಯೋಯ್ಯೋ ಬೇಡ ಅಮ್ಮ ಅತ್ತಿಗೆ. ನೀವು ಇಷ್ಟ ಅಂತ ನೀವು ಮಾಡಿಕೊಡೋದು, ನಿಮ್ಮ ಗಂಡ ನಿಮ್ಮನ್ನು ಬೈಯೋದು ಯಾಕೆ ಬೇಕು? ನನಗಿಷ್ಟ ಆದದನ್ನು ನಾನು ಕೆಲಸದವ್ರ ಕಡೆನೇ ಮಾಡಿಸ್ಕೊತೀನಿ. ಇವಳು ನನ್ನೊಂದು ಎಲ್ಲಿರಲಿ ಅಂತ ಬಂದುಬಿಡ್ತಾಳೆ. ಇಷ್ಟಪಟ್ಟು ಮಾಡ್ಕೊಳೋದನ್ನ ತಿನ್ನೋಕ್ಕೂ ಆಗಲ್ಲ. ಹಂಗೆ ಕಿಟಿ ಕಿಟಿ ಮಾಡ್ತಾ ಇದ್ದಾರೆ ಈ ಮನೇಲಿ. ತಿನ್ಕೊಳ್ಳಿ ನೀವೇ. ನೋಡಿದ್ರಾ ರೀ, ಯಾರೂ ಏನೂ ಊಟ ಮಾಡಲಿಲ್ಲ. ಎಲ್ಲರೂ ಹಾಗೆ ಹೊರಟೋದ್ರು. ನೀವು ಈ ರೀತಿ ಮಾತಾಡಬಾರ್ದಾಗಿತ್ತು. ಪಾಪ ಹೊಟ್ಟೆ ಹಸ್ಕೊಂಡಿದ್ರು. ಸ್ವಲ್ಪನಾದರೂ ತಿಂತಿದ್ರಾ? ನೀವೇನ್ರಿ ಈ ರೀತಿ ಮಾಡಿಬಿಟ್ರಿ ಅವ್ರಿಗೆ? ರಾಧಾ ಅವ್ರಿ, ನಿಮಗೇನೂ ತಿಳಿಯೋದಿಲ್ಲ. ಅವ್ರು ಹೇಗಿದ್ದಾರೆ ಅಂತ ನನಗೆ ಗೊತ್ತು. ನೀವು ಸ್ವಲ್ಪ ಸುಮ್ಮನೆ ಇದ್ಬಿಡಿ. ಸರಿ ರಾಧಾ, ನಾನು ಉಪ್ಪಿಟ್ಟು ತಿಂದೆ ಸಾಕಾಯಿತು ನನಗೆ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ನೀನು ಹುಷಾರಾಗಿರು ಮನೇಲಿ. ಏನು ಬರುವಾಗ ನಿಂಗೆ ಸಾಯಂಕಾಲ ಏನಾದರೂ ತಿನ್ನಕ್ಕೆ ತರಲಾ? ಹಾಂ, ಮತ್ತೆ ಏನಾದರೂ ಬೇಕಾ? ಬೇಡ ರೀ, ನನಗೇನು ಬೇಡ. ನೀವು ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಅಷ್ಟೇ ಸಾಕು. ಹಾಗಾದರೆ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಏನೂ ಇಲ್ವಾ? ಏನು ಬೇಕು? ಗೊತ್ತಿದ್ರೂ ಕೇಳ್ತೀಯಲ್ಲ, ಪ್ಲೀಸ್ ಒಂದೇ ಒಂದು. ನೋಡಿ, ಎಲ್ಲರೂ ಇದ್ದಾರೆ ಇಲ್ಲಿ. ಸುತ್ತಮುತ್ತಲೂ ಜನ ಇದೆ. ಇಲ್ಲಿ ಬೇಡ. ನೀವು ಆಫೀಸ್ಗೆ ಹೋಗಿ ಬನ್ನಿ. ಸಾಯಂಕಾಲ ನಾನೇ ಕೊಡ್ತೀನಿ. ನೀನು ಈಗೇನು ಕೊಡ್ತೀವೋ ನಾನು ಹೋಗ್ಲೋ ಬೇಡವೋ? ಸರಿ, ಕೊಟ್ನಲ್ಲ ರೀ, ಹೋಗಿ. ನಾನು ಕೊಡೋದು ಬೇಡವಾ? ಬಾಯ್ ರಾಧಾ. ಇವರಿಗೆ ಸ್ವಲ್ಪ ನಾಚಿಕೆನೂ ಇಲ್ಲ, ಏನೂ ಇಲ್ಲ. ಜನ ಇದ್ದಾರೆ ಎಲ್ಲ ನೋಡಿ, ಅತ್ತೆ ಎಲ್ಲ ಇದ್ದಾರೆ. ಇವರು ಈ ರೀತಿ ಮಾಡ್ತಾಯಿದ್ರೆ ನನ್ನ ನಾಚಿಕೆ ಆಗುತ್ತೆ ಅಪ್ಪ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋದಲ್ಲಿ ಬರೋದು ಕೇವಲ ಕಾಲ್ಪನಿಕ ಮಾತ್ರ. ಇದು ಯಾರಿಗೂ ವ್ಯಕ್ತಿಗಾಗಲಿ, ಕತೆಗಾಗಲಿ, ಯಾರದೇ ಕತೆಗಾಗಲಿ, ಫ್ಯಾಮಿಲಿ ಸ್ಟೋರಿಗಾಗಲಿ ಸಂಬಂಧಿಸಿದ್ದಲ್ಲ. ನಾವೇ ನಿಮ್ಮ ಮನೋರಂಜನೆಗೋಸ್ಕರ ಈ ಕಥೆನ ಮಾಡ್ತಾ ಇರೋದು. ಪ್ಲೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ, ನನ್ನ ಕತೆ ಕರುಳಿನ ಕುಡಿ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಬೇಕು, ಒಂದು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿದ್ರೆ ನಂದು ಮುಂದೆ ಕತೆಗಳು ಇಂಪ್ರೂವ್ ಆಗುತ್ತೆ. ಹಾಗೆ ನೀವು ನಾನು ಏನಾದರೂ ತಿಳಿಸೋದಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ಬನ್ನಿ, ಈ ವಿಡಿಯೋನ ಮುಂದುವರಿಯುತ್ತೆ. ಇನ್ನೂ ಚೆನ್ನಾಗಿ ಮುಂದೆ ಬರುತ್ತೆ. ಇದು ಕರುಳಿನ ಕುಡಿ ಸ್ಟೋರಿ. ನೀವು ನೋಡ್ತಾ ಹೋಗಿ, ನಿಮಗೆ ಇಷ್ಟ ಆಗುತ್ತೆ. ಇದರಲ್ಲಿ ಏನಾದರೂ ಸ್ವಲ್ಪ ಚೇಂಜ್ ಮಾಡಬೇಕು ಅದು ಅಂದರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೋದು. ಮಾಮ್, ಅಣ್ಣ ಈಗ ಸ್ವಲ್ಪ ತುಂಬ ಚೇಂಜ್ ಆಗಿಬಿಟ್ಟಿದ್ದಾನೆ ಮಾಮ್. ಏನು ಅವನು ಏನು ಹೇಳಿದ್ರು ತಿದ್ದು ಮಾತಾಡ್ತಾ ಇದ್ದಾನೆ. ಹೌದು, ನನಗೂ ಅದೇ ಟೆನ್ಷನ್ ಆಗಿಬಿಟ್ಟಿದೆ. ಇವಳು ನನ್ನ ಮಗನ ಏನು ಮಾಟ ಮಂತ್ರ ಮಾಡಿಸಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ನನ್ನ ಮಗ ನನ್ನ ಮಾತೇ ಕೇಳ್ತಾ ಇಲ್ಲ. ಹಳ್ಳಿ ಜನ ಬೇರೆ, ಇವರು ಇಂಥದ್ರಲ್ಲೆಲ್ಲ ಎತ್ತಿದ ಕೈ. ಏನು ಮಾಡೋದು ಮಾಮ್? ಏನೂ ಮಾಡೋದು ಬೇಡ. ನಾಳೆನೇ ನನಗೆ ಒಬ್ಬಳು ಫ್ರೆಂಡ್ ಬರ್ತಾ ಇದ್ದಾಳೆ. ಹಂಗೆ ಫ್ರೆಂಡ್ ಅಂದರೆ ನನ್ನ ತಂಗಿ. ನಿನಗೆ ಗೊತ್ತಿಲ್ಲ, ಅವಳು ತುಂಬ ದೂರ ಆಯಿತು. ಲವ್ ಮಾಡಿ ಹೋಗಿ ಮನೆ ಬಿಟ್ಟೇ ಹೋಗ್ಬಿಟ್ಟಿದ್ಲು. ಈಗ ಅವಳು ಬರ್ತಾ ಇದ್ದಾಳೆ ಅಮೇರಿಕಾದಿಂದ. ಆಮೇಲೆ ಅವಳು ಪಾಠ ಕಲಿಸ್ತಾಳೆ ಇವಳಿಗೆ. ಅವಳು ನಮ್ಮ ರಿಲೇಷನ್ದಲ್ಲಿ ಒಂದು ಹುಡುಗಿ ಇದ್ದಾಳೆ. ಹುಡುಗಿನ ಕರ್ಕೊಂಬರ್ತಾ ಇದ್ದಾಳೆ. ಹೆಂಗಾದರೂ ಮಾಡಿ ನನ್ನ ಮಗನಿಗೆ ಅವ್ನ ಬುಟ್ಟಿ ಹಾಕಿ ನನ್ನ ಮಗ ಅವಳ ಕಡೆ ವಾಲಬೇಕು. ಆವಾಗ ಇವಳನ್ನ ಬಿಟ್ಬಿಡಬೇಕು. ಹೌದಾ ಮಾಮ್? ಸರಿ ಸರಿ, ನನಗೊಟ್ಟು ಅದಕ್ಕೆ ಚೆನ್ನಾಗಿರೋಳು ಬಂದರೆ ಸಾಕು. ಅವಳು ನನ್ನ ಥರ ಹ್ಯಾಂಡ್ಸಮ್ ಆಗಿ, ರಿಚ್ ಫ್ಯಾಮ್ಲಿ, ಎಜುಕೇಟೆಡ್ ಆಗಿ ಇರಬೇಕು, ಗೊತ್ತಾ? ಆ ಹುಡುಗಿಲಿ ಎಲ್ಲ ಕ್ವಾಲಿಟಿ ಇದೆ. ಬರ್ತಾ ಇದ್ದಾಳೆ, ನಾಳೆನೇ ಎಂಟ್ರಿ ಕೊಡ್ತಾ ಇದ್ದಾಳೆ. ಇವಳು ಬಾಲ ಮುದ್ರಕೊಂಡಿರಬೇಕು. ಹೇಳು ದೀಪಕ್. ಹಲೋ ಮಾಮ್, ನಾನು ಅದು ನಿಮಗೆ ಹೇಳಿರಲಿಲ್ಲ. ಅಪ್ಪನ ಮುಂದೆ ಅಂದಿದ್ದೆ. ಅಪ್ಪ ಹ್ಞೂ ಅಂದಿದ್ರು. ಅದು ನಾನು ಮತ್ತು ರಾಧಾ ಅವರು ಹನ್ಮೂನಿಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಈ ವಿಷಯ ಇನ್ನೂ ರಾಧಾ ಅವ್ರಿಗೂ ಗೊತ್ತಿಲ್ಲ.
ಅದಕ್ಕೆ ನಿಮಗೆ ಫೋನ್ ಮಾಡ್ಕೊತಾ ಇದ್ದೀನಿ. ಊಟದ ವಿಷಯಕ್ಕೆ ಬೇಜಾರಾಯ್ತಲ್ಲ ಮಾಮ್, ಸಾರಿ ಮಾಮ್. ಅದೇನೋ ಸ್ವಲ್ಪ ಟೆನ್ಷನ್ ಇತ್ತು ಆಫೀಸ್ದು, ಆ ಟೆನ್ಷನಲ್ಲಿ ಬೈದ್ಬಿಟ್ಟೆ, ಸಾರಿ. ಹಾಗೆ ನಾವು ಹನಿಮೂನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನಾವು ಸ್ವಿಟ್ಜರ್ಲ್ಯಾಂಡ್ಗೂ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಮಾಮ್. ಅಲ್ಲೆಲ್ಲ ಚೆನ್ನಾಗಿದೆ ಅಂತೆ ನೋಡೋದಕ್ಕೆ. ಸೊ ಅದಕ್ಕೆ ಒಂದು ವಾರ ನಾನು ಲೀವ್ ತೊಗೊಂಡಿದ್ದೀನಿ ಆಫೀಸಲ್ಲಿ. ಮತ್ತು ನಾನು ರಾಧಾ ಹೋಗಿ ಬರ್ತೀವಿ ಮಾಮ್. ಅವಳದು ಪಾಸ್ಪೋರ್ಟ್ ಮಾಡೋಕೆ ಹಾಕಿದ್ದೆ, ನಾನು ಮದುವೆ ಆದ ತಕ್ಷಣವೇ ಎಲ್ಲ ರೆಡಿಯಾಗಿದೆ. ಸೊ ಈಗ ನಾನು ಅವಳು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಈ ವಿಷಯ ಏನು ಅವಳಿಗೂ ಗೊತ್ತಿಲ್ಲ, ಫಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ ಮಾಮ್. ಅದು ಈಗ ಯಾಕಪ್ಪ, ಬೇಡ. ನಾಳೆ ಸ್ವಲ್ಪ ಗೆಸ್ಟ್ ಬರೋರಿದ್ದಾರೆ. ನಿಮ್ಮ ದೊಡ್ಡಮ್ಮ ಹಾಗೆ ಅವ್ರ ಫ್ರೆಂಡ್ ಮಗಳು ಬರ್ತಾ ಇದ್ದಾರೆ. ಸೊ ಅವ್ರನ್ನ ಪಿಕ್ ಮಾಡೋಕೆ ಹೋಗಬೇಕು ನೀನು. ನನಗೂ ಸ್ವಲ್ಪ ಸೊಂಟ ನೋವು. ಆಮೇಲೆ ಮೀನನ್ಗೂ ಏನೂ ತಿಳಿಯಲ್ಲ, ಇನ್ನೂ ಚಿಕ್ಕ ಹುಡುಗಿ. ನಿಮ್ಮಪ್ಪ ಇದ್ದಿದ್ರೆ ಕರ್ಕೊಂಬರ್ತಿದ್ರು. ಈಗ ಬೇಡಪ್ಪ, ಇನ್ನೊಂದು ವಾರ ಅದು ಬಿಟ್ಟು ಹೋಗುವಂತೆ. ಇಲ್ಲ ಮ್ಯಾಮ್, ನಾನೆಲ್ಲ ರೆಡಿ ಮಾಡಾಗಿದೆ ಈಗ ಟಿಕೆಟ್ ಅದು. ಇದು ನಾನು ರಾಧಾ ಅವ್ರಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಅವ್ರಿಗೆ ಹೇಳಿಲ್ಲ. ನಾನು ಸಾಯಂಕಾಲ ಬಂದು ಅವ್ರಿಗೆ ಹೇಳ್ತೀನಿ. ನಾವು ನಾಳೆನೇ ಹೊರಡ್ತಾ ಇದ್ದೀವಿ ಮ್ಯಾಮ್. ಹಾಗಾದರೆ ಎಲ್ಲ ರೆಡಿ ಮಾಡಿಕೊಂಡೇ ನನಗೆ ಕೇಳಕ್ಕೆ ಫೋನ್ ಮಾಡಿದ್ಯಾ? ಮತ್ತೆ ಯಾಕೆ ನನಗೆ ಹೇಳ್ತಾ ಇದ್ದೆ? ನೀನು ಇಷ್ಟ ಬಂದಂಗೆ ಮಾಡ್ಕೊ, ಇಡು ಫೋನು. ಹೇಳಿದ್ರೆ ಅರ್ಥ ಮಾಡ್ಕೋತೀರಾ ಅಂತ ಫೋನ್ ಮಾಡಿದೆ. ಮಾಡ್ಕೊಳ್ಳಿಲ್ಲ ಅಂದರೆ ಬಿಡಿ ಮ್ಯಾಮ್, ನಾವು ಹೋಗಿ ಬರ್ತೀವಿ. ಏನು ಮಾಡೋದು ನೋಡು ಮೀನಾ, ಇವನು ತನಗಿಷ್ಟ ಬಂದಂಗೆ ಮಾಡ್ತಾ ಇದ್ದಾನೆ. ನನಗಂತೂ ಏನು ಮಾಡಬೇಕು ತಿಳಿತಾ ಇಲ್ಲ, ಟೆನ್ಷನ್ ಆಗಿಬಿಟ್ಟಿದೆ. ನೀನೇನು ಚಿಂತೆ ಮಾಡಿ ಈ ಚಿಂತೆಲಿ ಓಡಾಡಬೇಡ ಮಾಮ್, ಏನೂ ಆಗಲ್ಲ, ಆರಾಮಾಗಿರು. ಏನಾದರೂ ಹೋಗ್ದಂಗೆ ಪ್ಲ್ಯಾನ್ ಮಾಡೋಣ. ಅಯ್ಯೋ ತಾಯಿ ಪುಣ್ಯಾತ್ಕಿತಿ, ನಿನ್ನ ಪ್ಲ್ಯಾನ್ ಬೇಡಮ್ಮ, ನಮೋ ನಮಸ್ಕಾರ ಅಂತೀನಿ ನಾನು. ನನಗೇನು ಬೇಡ, ಅವ್ರು ಹೋಗಿ ಬರ್ತಾರಲ್ಲ, ಹೋಗಿ ಬರಲಿ. ಬರ್ತಾ ಇದ್ದಾಳಲ್ಲ ನಮ್ಮ ಅಕ್ಕ, ಆವಾಗಿದೆ ಅವನು ಚೇಂಜ್ ಆಗೋದು. ಅಮ್ಮ, ನೀನು ನನ್ನ ಪ್ಲ್ಯಾನಿಗೆ ಭಯ ಬಿದ್ದುಬಿಟ್ಟಿದ್ಯಾ. ನಾನು ನಿನಗೆ ಹೇಳಿದೆ ತಾನೇ ನೀನು ಆ ಕಡೆ ಬರಬೇಡ ಅಂತ. ನೀನೇ ಬಂದಿದ್ಯಾ, ನಾನೇನು ಮಾಡಲಿ. ಸರಿ, ನೀನು ಇದು ಮಾಡು, ನಾನು ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಸರಿ ಆಯಿತು, ನಾಳೆ ಬರ್ತಾರಲ್ಲ ಆವಾಗಿದೆ ಇವಳು ಮಾರಿ ಹಬ್ಬ. ಗೌರಿ, ಗೌರಿ ಮಗಳೇ ಗೌರಿ, ಹಾಂ ಹೇಳಮ್ಮ. ಯಾಕೆ ಬಂಗಾರ ಸಪ್ಪಿದೆಯಾ? ಏನು ಚಿಂತೆ ಮಾಡ್ತಾ ಇದೆಯಾ ಮಗಳೇ? ಹಾಂ ಅದು ಅಮ್ಮ, ಯಾಕೆ ಮಗಳೇ ಹಾಡ್ತಾ ಇದೆಯಾ? ಯಾಕೇನಾಯ್ತವ? ಅಮ್ಮ, ನೀವು ಅಪ್ಪ ಹೊಲಕ್ಕೆ ಹೋಗಿದ್ರಲ್ಲ, ಅದನ್ನು ನೋಡಿಕೊಂಡು ಆ ಕರಿಬಸಪ್ಪ ನಾನು ಹಿತ್ತಲಲ್ಲಿ ಸಗಣ ಬಳಿತಾ ಇದ್ನ, ಅಲ್ಲಿಗೆ ಬಂದಿದ್ದ. ಬಂದ್ಬಿಟ್ಟು ಎಷ್ಟೊಂದು ಚೆನ್ನಾಗಿದೆಯಾ, ನನ್ನ ಮದುವೆ ಮಾಡ್ಕೊ, ಇಲ್ಲಾಂದರೆ ನಿನ್ನ ಎತ್ತಿಕೊಂಡು ಹೋಗ್ಬಿಡ್ತೀನಿ, ನಿನ್ನ ಬಿಡೋದಿಲ್ಲ ನಾನು, ಇಲ್ಲ ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ಬಾ ನನ್ನ ಜೊತೆ 2 ದಿನ ಅಂತಂದ. ನನ್ನ ಬೈದೆ, ಚಪ್ಪಲಿ ತೊಗೊಂಡು ಹೊಡಿತೀನಿ ಅಂದೆ. ಅದಕ್ಕೆ ನನ್ನೇ ಹೊಡಿತೀನಿ ಅಂತೇಳಿ ನನ್ನ ಕೈ ಹಿಡ್ದು ಎಳ್ದಾಡ್ತಾ ಇದ್ದ. ಅಷ್ಟರಲ್ಲಿ ಯಾವುದೋ ಒಂದು ಹುಡುಗ ಪಾಸ್ ಆಗ್ತಾ ಇದ್ದ ಅಲ್ಲಿ. ಅವನು ದೊಡ್ಡವನೇ ಇದ್ದ. ಅವನು ಬಂದು ಅವ್ರನ್ನ ಹೊಡೆದು ಅವ್ರನ್ನ ಜಾಡಿಸಿ ಸರಿಯಾಗಿ ಒದ್ದದಕ್ಕೆ ಅವನು ಓಡಿ ಹೋಗ್ಬಿಟ್ಟ. ಆಮೇಲೆ ಹುಡುಗ ಥ್ಯಾಂಕ್ ಯು ಅಂತ ಹೇಳಿದೆ. ಅವರು ಬೆಂಗಳೂರವನಂತೆ, ಹೋದ ಅವನು. ಆ ಹುಡುಗ ಇಲ್ಲ ಅಂದಿದ್ರೆ ಇವತ್ತು ಅವನನ್ನು ಏನು ಮಾಡಿಬಿಡ್ತಾ ಇದ್ನೋ ಗೊತ್ತಿಲ್ಲ. ಏನು ಹೇಳ್ತಾ ಇದೆಯಾ ಮಗಳೇ ನೀನು? ಅವನು ಇಲ್ಲಿ ಬಂದಿದ್ನ? ಅವನಿಗೊಂದು ಅಷ್ಟೊಂದು ಸೊಪ್ಪು ಬಂದಿದೆಯಾ? ಆ ಲೋಫರ್ ನನ್ನ ಮಗನಿಗೆ ಚಪ್ಪಲಿ ತೊಗೊಂಡು ಹೊಡಿಬೇಕು. ಒಬ್ಬೊಬ್ಬರೇ ಹೆಣ್ಮಕ್ಳಿರೋದನ್ನು ನೋಡಿ ಈ ರೀತಿ ಮಾಡ್ತಾರೆ. ಅದಕ್ಕೆ ನನ್ನ ಮಗಳು ತಿಳಿದು ಮದುವೆ ಮಾಡ್ಕೊಂಡು ಹೋಗ್ಬಿಟ್ರು, ಎಲ್ಲ ಒಳ್ಳೇದಾಯಿತು. ಮಗಳ, ಅಜ್ಜಿ, ಅಜ್ಜ,